ಈ ದೇವಾನು ದೇವತೆಗಳಿಗೂ ಸಹ ಮನುಷ್ಯರಾಗಿ ಹುಟ್ಟಬೇಕು ಅನ್ನೋ ಆಸೆ ತುಂಬ ಇದೆಯಂತೆ. ಯಾಕೆ ಗೊತ್ತಾ? ದೇವಾನು ದೇವತೆಗಳಿಗೆ ಚಾಯ್ಸೇ ಇಲ್ಲ, ರಾಕ್ಷಸರಿಗೂ ಚಾಯ್ಸ್ ಇಲ್ಲ. ಅದೇ ರಾಕ್ಷಸರಿಗೆ ಬಂದರೆ ಅವ್ರಿಗೆ ಬರೀ ಕೆಟ್ಟದ್ದು ಮಾಡೋಕ್ಕೆ ಗೊತ್ತಿರೋದು, ಒಳ್ಳೇದು ಮಾಡಬೇಕು ಅಂತಂದ್ರೂ ಅವ್ರು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಅವರು ಕೆಳದರ್ಜೆಯ ಲೋಕಗಳು, ಈ ಪಾತಾಳ ಲೋಕಗಳಲ್ಲಿ ಅವರಿರ್ತಾರೆ. ಐ ಆಲ್ವೇಸ್ ವಂಡರ್, ಬೇರೆ ಯಾರಿಗೂ ಸಾಲ ಇಲ್ಲಪ್ಪ, ಈ ಮನುಷ್ಯನಿಗೆ ಇಷ್ಟು ಬುದ್ಧಿಶಕ್ತಿ ಇದೆ, ಇವನು ಸಾಲ ಮಾಡಿದ್ದಾನೆ. ವಿಶೇಷವಾಗಿ ವಿಶೇಷತೆಗಳು ನೋಡಿ, ಈ ಮುಂಬರುವ ನವೆಂಬರ್ 30ನೇ ವರ್ಕ್ಶಾಪಲ್ಲಿ ಮನಿ ಮೆಡಿಟೇಷನ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದಾನೆ. ಇದೇ ಪ್ರಪ್ರಥಮ ಬಾರಿಗೆ ವಿಶೇಷವಾಗಿರುವ ಮನಿ ಮೆಡಿಟೇಷನ್ ಹೇಳ್ಕೊಡ್ತಿದ್ದಾನೆ. ಇಲ್ಲಿ ತನಕ ಹೇಳ್ಕೊಟ್ಟಿದ್ದಾನೆ, ಬಟ್ ಅದು ಒಂದು 5 ನಿಮಿಷ, ಒಂದು 9 ನಿಮಿಷ ಏನೋ ಮಾಡಿಸ್ತಿದ್ದೆ. ಬಟ್ ತುಂಬ ಜನ ಕ್ವೆಶನ್ಸ್ ಕೇಳ್ತಿದ್ರು, ನಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡಿ, ನಮ್ಗೆ ಅರ್ಥ ಆಗ್ತಿಲ್ಲ, ಹೇಗೆ ಮಾಡೋದು ಇದನ್ನು ಅಂತಂತೇಳಿ. ಆಮೇಲೆ ತುಂಬ ಜನ ಮಾಡ್ತಾನೂ ಇಲ್ಲ ಸಹ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ಇವತ್ತಿನ ನಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ? ನಿಮಗೆ ನೀವು ಕ್ವೆಶನ್ ಮಾಡ್ಕೊಳ್ಳಿ. ಇವತ್ತಿನ ಈ ಪರಿಸ್ಥಿತಿಗೆ, ನಮ್ಮ ಪರಿಸ್ಥಿತಿಗೆ ನಾವೇ ಕಾರಣರಾಗಿರ್ತೇವೆ. ನೋಡಿ, ವೇದ ಉಪನಿಷತ್ತುಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಇದು. ಈ ದೇವಾನು ದೇವತೆಗಳಿಗೂ ಸಹ ಮನುಷ್ಯರಾಗಿ ಹುಟ್ಟಬೇಕು ಅನ್ನೋ ಆಸೆ ತುಂಬ ಇದೆಯಂತೆ. ಯಾಕೆ ಗೊತ್ತಾ? ಅಷ್ಟೇ ಅಲ್ಲ, ದೇವಾನು ದೇವತೆಗಳು ಬಿಡಿ, ಈ ರಾಕ್ಷಸರಿಗೂ ಅಷ್ಟೇ, ನಾವು ಒಂದು ಸಲ ಮನುಷ್ಯರಾಗಿ ಹುಟ್ಟಬೇಕು ಅಂತ ಆಸೆ ಇದೆಯಂತೆ. ಯಾಕಂದ್ರೆ ನಿಮ್ಗೆ ಹೇಳ್ತೇನೆ, ದೇವಾನು ದೇವತೆಗಳಿಗೆ ಚಾಯ್ಸೇ ಇಲ್ಲ, ರಾಕ್ಷಸರಿಗೂ ಚಾಯ್ಸ್ ಇಲ್ಲ. ಏನು ಚಾಯ್ಸ್ ಇಲ್ಲ? ದೇವರುಗಳಿಗೆ ಅವ್ರು ಒಳ್ಳೆಯವರಾಗಿರೋದಕ್ಕೆ ಗೊತ್ತಿರೋವಂಥದ್ದು, ಅವ್ರು ಏನು ಮಾಡಿದ್ರು ಕೆಟ್ಟದ್ದು ಮಾಡೋದಕ್ಕೆ ಗೊತ್ತೇ ಇಲ್ಲ. ವಿಚ್ ಮೀನ್ಸ್ ದೇ ಹ್ಯಾವ್ ನೋ ಚಾಯ್ಸ್. ಇಟ್ಸ್ ಲೈಕ್ ಹ್ಯಾವಿಂಗ್ ಸ್ವೀಟ್. ಬರೀ ಸ್ವೀಟ್ ತಿನ್ನೋದಕ್ಕೆ ಮಾತ್ರ ಅಲ್ಲಿ ಅಲೋವ್ ಇರೋವಂಥದ್ದು, ಯಾರಿಗೂ ಖಾರ ತಿನ್ನೋದಕ್ಕೆ ಅಲೋವೇ ಇಲ್ಲ. ಅದೇ ರಾಕ್ಷಸರಿಗೆ ಬಂದರೆ ಅವ್ರಿಗೆ ಬರೀ ಕೆಟ್ಟದ್ದು ಮಾಡೋಕ್ಕೆ ಗೊತ್ತಿರೋದು, ಒಳ್ಳೇದು ಮಾಡಬೇಕು ಅಂತಂದ್ರೂ ಅವ್ರು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಅವರು ಕೆಳದರ್ಜೆಯ ಲೋಕಗಳು, ಈ ಪಾತಾಳ ಲೋಕಗಳಲ್ಲಿ ಅವರಿರ್ತಾರೆ. ಅವರೆಲ್ಲರೂ ಆಸೆ ಪಡ್ತಿರ್ತಾರೆ, ಅಯ್ಯೋ ನಾನು ಮನುಷ್ಯ ಆಗಬೇಕು ಅಂತಂತೇಳಿ. ಇನ್ಫ್ಯಾಕ್ಟ್ ನಾವು ಸತ್ತೋದಾಗ ನೋಡಿ, ಈ ಭೂಲೋಕದಲ್ಲಿ ಯಾರೇ ಸಾಯಲಿ, ಸತ್ತಾಗ 2 ಬೆರಳುಗಳನ್ನು, ನೀವು ಕಾಲಲ್ಲಿರೋ ಹೆಬ್ಬೆರಳುಗಳನ್ನು ಕಟ್ಬಿಡ್ತಾರೆ ನೋಡಿ. ಅಷ್ಟೇ ಅಲ್ಲ, ಎಲ್ಲ ರಂಧ್ರಗಳಿಗೂ ಏನೋ ಸ್ಪಂಜೋ ಏನೋ ಒಂದು ಇಟ್ಬಿಟ್ಟು ಮುಚ್ಚಿಬಿಡ್ತಾರೆ. ಯಾಕೆ ಮುಚ್ಚೋದು? ಈ ಆತ್ಮ ಏನಿದೆ ಅದು ಮೇಲೆ ಹೋಗೋದಕ್ಕೂ ಅಥವಾ ಕೆಳಗಡೆ ಹೋಗೋದಕ್ಕೂ ಇಷ್ಟಪಡಲ್ವಂತೆ. ಮತ್ತೆ ಮನುಷ್ಯನ ಒಳಗಡೆ ಹೋಗಬೇಕು ಅಂತಂತೇಳಿ ಆತುರಿತಿರುತ್ತೆ ಅಂತಂತೇಳಿ ನಾವುಗಳು ಒಂದು ವ್ಯಕ್ತಿ ಸತ್ತಾದಮೇಲೆ ಎಲ್ಲ ರಂಧ್ರಗಳನ್ನು ಮುಚ್ಚಿಬಿಡ್ತೇವೆ. ಇದು ಮತ್ತೆ ವಾಪಸ್ ಬರಬಾರ್ದು, ಮೇಲೆ ದರ್ಜೆಯ ಸ್ವರ್ಗಲೋಕಕ್ಕೆ ಹೋಗಲಿ ಅಂತಂತೇಳಿ. ಪ್ರತಿಯೊಬ್ಬರಿಗೂ ಈ ಮನುಷ್ಯ ಜನ್ಮ ಬೇಕೇ ಬೇಕು ಅಂತ ಆತುರಿತಿರುತ್ತೆ. ಇನ್ಫ್ಯಾಕ್ಟ್ 84 ಲಕ್ಷ ಜೀವರಾಶಿಗಳು ನಮ್ಮ ಈ ಒಂದು ಪರಿಸರದಲ್ಲಿರೋ ಅಂಥದ್ದು, ಈ ಯೂನಿವರ್ಸಲ್ಲಿ ಸೃಷ್ಟಿಯಾಗಿರುವಂಥದ್ದು, ಈ ಭೂಲೋಕದಲ್ಲಿರೋ ಅಂಥದ್ದು, ಇವೆಲ್ಲವುಗಳನ್ನು ದಾಟಿಕೊಂಡು ಆದಮೇಲೆ ಮನುಷ್ಯ ಜನ್ಮ ತೆಗೆದುಕೊಂಡಿದ್ದೇವೆ ಅಂತ ಪುರಾಣಗಳು ಹೇಳುತ್ತೆ. ನಾವೆಲ್ಲರೂ ಯಾವುದೋ ಕಾಲದಲ್ಲಿ ಗಿಡ ಮರಗಳಾಗಿ ಹುಟ್ಟಿರ್ತೇವೆ. ಅದಾದಮೇಲೆ ಚಿಕ್ಕ ಪುಟ್ಟ ಕ್ರಿಮಿಕೀಟಗಳಾಗಿ ಮತ್ತು ಪ್ರಾಣಿಗಳಾಗಿ, ಇವೆಲ್ಲವೂ ಮುಗಿದಾದ್ಮೇಲೆ ಕಡೆಯದಾಗಿ ನಾವು ಮನುಷ್ಯ ಜನ್ಮವನ್ನು ತೆಗೆದುಕೊಳ್ಳೋದು. ಅಲ್ಲ, ಮನುಷ್ಯರಾಗ್ಬಿಟ್ಟು ನಿಜವಾಗಲೂ ಮನುಷ್ಯತ್ವ ಇದ್ದವರಾಗಿ ಬದುಕ್ತಿದ್ದೇವ? ನಾನು ಯಾವತ್ತೂ ಒಂದು ಕ್ವೆಶನ್ ಕೇಳ್ಕೊಳ್ತಾ ಇರ್ತೇನೆ. 84 ಲಕ್ಷ ಜೀವರಾಶಿಗಳು ನೋಡಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ತಿದ್ದಾರೆ. ಯಾವುದೇ ನಾಯಿ ಆಗಲಿ, ಬೆಕ್ಕಾಗಲಿ, ಅಥವಾ ಯಾವುದೇ ಪ್ರಾಣಿ ಪಕ್ಷಿ ಯಾವುದೇ ಆಗಲಿ, ನೀವು ನೋಡಿ, ಯಾವುದು ತಪ್ಪು ಮಾಡಿಬಿಟ್ಟು ಯಾರೂ ಜೈಲಿಗೆ ಹೋಗಲಿಲ್ಲ. ನಮಗೆ ಇಷ್ಟೊಂದು ವಿವೇಕ ಇದ್ದು, ಇಷ್ಟು ಫ್ರೀಡಮ್, ಸ್ವಾತಂತ್ರ್ಯ ಇದ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿದ್ದು ನಾವು ಪದೇ ಪದೇ ಕೆಟ್ಟದೇ ಮಾಡ್ತಿದ್ರೆ ನಮ್ಗೆ ಹೇಗೆ ಒಳ್ಳೇದಾಗುತ್ತೆ? ಐ ಆಲ್ವೇಸ್ ವಂಡರ್, ಬೇರೆ ಯಾರಿಗೂ ಸಾಲ ಇಲ್ಲಪ್ಪ, ಈ ಮನುಷ್ಯನಿಗೆ ಇಷ್ಟು ಬುದ್ಧಿಶಕ್ತಿ ಇದೆ, ಇವನು ಸಾಲ ಮಾಡಿದ್ದಾನೆ. ಅಲ್ಲಿ ನೋಡಿ, ಯಾವುದೇ ಪ್ರಾಣಿ ಪಕ್ಷಿಗಳು ನೋಡಿ, ಅವ್ರ ಸೈಕಲ್ ಏನಿದೆಯೋ, ಹೇಗೆ ಡಿಸೈನ್ ಆಗಿದ್ದಾರೋ ಆಗ ಬದುಕ್ತಿದ್ದಾರೆ. ವಿಶೇಷವಾಗಿ ವಿಶೇಷತೆಗಳು ನೋಡಿ, ಈ ಮುಂಬರುವ ನವೆಂಬರ್ 30ನೇ ವರ್ಕ್ಶಾಪಲ್ಲಿ ಮನಿ ಮೆಡಿಟೇಷನ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದಾನೆ. ಇದೇ ಪ್ರಪ್ರಥಮ ಬಾರಿಗೆ ವಿಶೇಷವಾಗಿರುವ ಮನಿ ಮೆಡಿಟೇಷನ್ ಹೇಳ್ಕೊಡ್ತಿದ್ದಾನೆ. ಇಲ್ಲಿ ತನಕ ಹೇಳ್ಕೊಟ್ಟಿದ್ದೇನೆ, ಬಟ್ ಅದು ಒಂದು 5 ನಿಮಿಷ, ಒಂದು 9 ನಿಮಿಷ ಏನೋ ಮಾಡಿಸ್ತಿದ್ದೆ. ಬಟ್ ತುಂಬ ಜನ ಕ್ವೆಶನ್ಸ್ ಕೇಳ್ತಿದ್ರು, ನಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡಿ, ನಮ್ಗೆ ಅರ್ಥ ಆಗ್ತಿಲ್ಲ, ಹೇಗೆ ಮಾಡೋದು ಇದನ್ನು ಅಂತಂತೇಳಿ. ಆಮೇಲೆ ತುಂಬ ಜನ ಮಾಡ್ತಾನೂ ಇಲ್ಲ ಸಹ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ಯಾರು ಮನಿ ಮೆಡಿಟೇಷನ್ ಮಾಡೋದಿಲ್ವೋ ಅವ್ರಿಗೆ ಹಣದ ಸಮಸ್ಯೆಗಳಿರುತ್ತೆ. ಎಷ್ಟು ಹಣ ಬಂದರೂ ಕೈಯಲ್ಲಿ ನಿಲ್ತಿರೋಲ್ಲ. ಸಾಲ ಇರೋವಂಥದ್ದು ಅವ್ರು ಅಂದುಕೊಂಡಷ್ಟು ಬೇಗ ತೀರಿಸೋದಕ್ಕೆ ಆಗ್ತಿರಲ್ಲ.
ಅಥವಾ ಯಾವುದೋ ಲಿಟಿಗೇಷನ್ ಇರ್ಬೋದು, ಕೋರ್ಟ್ ಕೇಸಸ್ ಇರ್ಬೋದು, ಮನೆಯಲ್ಲಿ ಸಂಬಂಧಗಳಲ್ಲಿ ಸಮಸ್ಯೆಗಳಿರ್ಬೋದು, ಅಥವಾ ಸುಮ್ಮನೆ ದಿಢೀರ್ನೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಬರೋವಂಥದ್ದು, ನಮ್ಮ ಒಂದು ಏನು ಶಾಂತಿ ಸಮಾಧಾನ ಇದೆಯೋ ಅದನ್ನ ಹಾಳು ಮಾಡೋವಂಥದ್ದು, ಇವೆಲ್ಲ ನಡೀತಿರುತ್ತೆ. ಯಾರು ಮನಿ ಮೆಡಿಟೇಷನ್ ಮಾಡ್ತಾರೋ ಅವ್ರು ಖಂಡಿತವಾಗಿಯೂ ಬಹುತೇಕ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ, ಅಥವಾ ಇದ್ದರೆ ಕಡಿಮೆ ಆಗುತ್ತೆ, ಅಥವಾ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಸೊ ಎಲ್ಲರೂ ಮಾಡಬೇಕು. ಎರಡನೇದು, ಎಲ್ಲರ ಪರ್ಸ್ನಲ್ಲು ವ್ಯಾಲೆಟಲ್ಲೋ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಅವರು ದುಡ್ಡು ಎಲ್ಲಿಡ್ತಾರೋ ಆ ಜಾಗದಲ್ಲಿ, ಮನೆಯಲ್ಲಿ ಎಲ್ಲಿ ಹಣ ಇಡ್ತೀವೋ ಆ ಜಾಗದಲ್ಲಿ ಈ ಒಂದು ಯಂತ್ರವನ್ನು ಇಡಲೇಬೇಕು. ಸೊ ಧನಾಕರ್ಷಣೆ ಯಂತ್ರ ಅಂತ ನಾನು ಅದನ್ನು ಒಂದು ವಿಶೇಷವಾದ ಜಾಗಕ್ಕೆ ಹೋಗಿ ಅಲ್ಲಿ ನಾನು ಧ್ಯಾನ ಮಾಡಿ ಅದನ್ನು ಆಶೀರ್ವಾದ ಮಾಡಿ ಉಚಿತವಾಗಿ ಕೊಡ್ತಿದ್ದೇನೆ. ಸೊ ಯಾರೆಲ್ಲ ಕಾರ್ಯಕಾರಕ್ಕೆ ಬರ್ತಿದ್ದೀರೋ ಅವರು ಉಚಿತವಾಗಿ ಇದನ್ನು ತೆಗೆದುಕೊಳ್ಬೋದು. ಎಲ್ಲರೂ ಈ ಧನಾಕರ್ಷಣೆ ಯಂತ್ರ ಬರೀ ಇಟ್ಕೊಂಡ್ರೆ ಧನ ಬಂದ್ಬಿಡುತ್ತೆ ಅಥವಾ ದುಡ್ಡು ಬಂದ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ ಅಂತಂತಲ್ಲ. ಇದನ್ನು ಇಟ್ಕೊಂಡು ನಾವು ಯೋಗ್ಯತೆ ಸಂಪಾದನೆ ಮಾಡಿ ಏನೆಲ್ಲ ಕ್ರಿಯೆಗಳು ಮಾಡಲಿಕ್ಕಿರುತ್ತೋ, ಏನೆಲ್ಲ ಕೆಲಸಗಳು ಮಾಡಲಿಕ್ಕಿರುತ್ತೋ, ಈ ಕಲಿಯುಗದ ನಿಯಮಗಳ ಪ್ರಕಾರ ಏನೆಲ್ಲ ಮಾಡಬೇಕೋ ಅದನ್ನು ಮಾಡಿದಾಗ ಖಂಡಿತವಾಗಿಯೂ ಧನಾಕರ್ಷಣೆಯಾಗುತ್ತೆ. ಸೊ ಇದನ್ನು ಪಡ್ಕೊಳ್ಳಿ. ಯಾವ ಪಕ್ಷಿನೂ ಅಷ್ಟೇ, ಬಹುತೇಕ 99% ಪಕ್ಷಿಗಳು ಸೂರ್ಯ ಮುಳುಗಿದೆ ಮಲಗುತ್ತೆ, ಸೂರ್ಯ ಹುಟ್ಟಿದ್ದೇ ಎದ್ದಿರುತ್ತೆ. ನಮ್ಮಗಳಿಗೆ ಪಕ್ಷಿಗಳಿಗಿಂತ ಜಾಸ್ತಿ ಬುದ್ಧಿ ಇದೆಯೋ ಇಲ್ವೋ? ಬಟ್ ನಾವು ಮಲಗ್ತೀವ, ನಾವು ಕರೆಕ್ಟಾಗಿ ಎದ್ದೇಳ್ತೀವ? ಅಲ್ಲ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ, ನಿಜವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮಾತ್ರ ಎದ್ದೇಳ್ತಿರೋದು ಅಂದ್ಕೊಳ್ತೀನಿ. ನಾವು ಎದ್ದಿದ್ದೀವ? ಐ ಡೋಂಟ್ ನೋ. ಸಿ, ಐ ಆಲ್ವೇಸ್ ಸೆಡ್, ಲೆಟ್ಸ್ ನಾಟ್ ಫೇಕ್ ಎನಿಬಡಿ ಮ್ಯಾನ್, ಲೆಟ್ಸ್ ನಾಟ್ ಫೇಕ್ ಆರ್ ಸೆಲ್ಸ್. ಯಾರಿಗೆ ಇದೆಲ್ಲನೂ? ಯಾಕೆ ಈ ಕಷ್ಟಗಳು? ಇಟ್ಸ್ ಆಲ್ ಬಿಕಾಸ್ ಆಫ್ ಆರ್ ಸೆಲ್ಸ್. ನಾವೇನೂ ಕಲಿತಿಲ್ಲ, ಕಲ್ತಿರೋದನ್ನ ಅಳವಡಿಸ್ತಿಲ್ಲ, ಫಾಲೋ ಮಾಡ್ತಿಲ್ಲ. ಸೊ ಕಲಿಯುಗ ಅಂತ ಬಂದಾಗ ಶ್ರೀಕೃಷ್ಣ ಹೇಳಿರೋವಂಥದ್ದು ಕರ್ಮ ಮಾಡು. ಹೇಗೆ ಮಾಡಬೇಕು ಕರ್ಮನ, ಇದೆಲ್ಲವನ್ನು ನಾವು ಕಾರ್ಯಾಗಾರದಲ್ಲಿ ಡಿಸ್ಕಸ್ ಮಾಡ್ತೇವೆ. ನಾನು ಅರ್ಜುನ ಆದಾಗ ಮಾತ್ರ ಆ ಪರಮಾತ್ಮ ನನಗೆ ಸಾರಥಿಯಾಗೋದಕ್ಕೆ ಸಾಧ್ಯ. ನಾನು ನಕುಲನೋ ಸಹದೇವನೋ ಅಥವಾ ನಾನು ದುರ್ಯೋಧನನೋ ಆದಾಗ ನಿಜವಾಗಲೂ ಆ ಸಾರಥಿ ಬಂದು ನಮ್ಮ ಜೊತೆ ಇರೋದಿಲ್ಲ. ಸೊ ನಮ್ಮ ಜೊತೆ ಯೂನಿವರ್ಸ್ ಇರಬೇಕು, ನಮ್ಮ ಜೊತೆ ದೇವ್ರು ಇರಬೇಕು, ಒಂದು ಫ್ರೆಂಡ್ ಆಗಿ, ಒಂದು ಗೈಡ್ ಆಗಿ, ಒಂದು ಎಲ್ಲವನ್ನೂ ನೋಡ್ಕೊಳ್ಳೋನಾಗಿ ಯೂನಿವರ್ಸ್ ನಮ್ಮ ಜೊತೆ ಇರಬೇಕು ಅಂತಂದರೆ ನಾವು ಅರ್ಜುನನ ಮನಸ್ಥಿತಿಯನ್ನು ಮೊದಲಿಗೆ ಹೊಂದಿರಬೇಕಾಗುತ್ತೆ. ಮುಂಬರುವ ಕಾರ್ಯಾಗಾರದಲ್ಲಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹೇಗೆ ನಮ್ಮ ಹಣೆಯ ಬರಹಗಳನ್ನು ನಾವು ಬದಲಿಸ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ನೇರವಾಗಿ ನವಂಬರ್ 30ನೇ ತಾರೀಕು ಹಾಗೂ ವಿಶೇಷವಾಗಿ ಸ್ಪೆಷಲ್ ವರ್ಕ್ಶಾಪ್ ಬರ್ತಿದೆ ಜನವರಿ 9, 10, 11 ನೇರವಾಗಿ ನಿಮಗೆ ಆನ್ಲೈನಲ್ಲಿ ಸಿಗ್ತಿದ್ದೇನೆ. ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ಬೋದು. ಯಾರೆಲ್ಲ ಹೊಸ ವರ್ಷಕ್ಕೆ ನಿಮಗೆ ನೀವು ಗಿಫ್ಟ್ ಕೊಟ್ಕೋಬೇಕು ಅಂತಿರೋರಿಗೆ ಈ ಕಾರ್ಯಾಗಾರ ಆಗಿರುತ್ತೆ. ಯಾರೆಲ್ಲ ಶ್ರೀಮಂತರಾಗಲೇಬೇಕು, ಸಾಲ ಮುಕ್ತರಾಗಬೇಕು, ಈ ಭೂಲೋಕದಲ್ಲಿರುವ ಏನು ಸಕಲ ಸಿರಿ ಸಂಪತ್ತು ವೈಭವಗಳನ್ನು ಅನುಭವಿಸಲೇಬೇಕು, ಒಂದು ಜನ್ಮ ಹುಟ್ಟಿದ್ದೀವಿ, ಹೇಗೇಗೋ ಬದುಕು ಹೋಗಬಾರ್ದು, ಚರಿತ್ರೆ ಬರೆದು ಅಥವಾ ನಮಗೆ ಹೆಂಗೆ ಖುಷಿ ಕೊಡುತ್ತೋ ಆ ರೀತಿ ಬದುಕು ಹೋಗಬೇಕು ಅನ್ನೋರಿಗೆ ಈ ಕಾರ್ಯಾಗಾರ ಆಗುತ್ತೆ. ಯಾರ್ಯಾರೋ ಸುಮ್ಮನೆ ನೋಡೋಣ ಹೇಗಿರುತ್ತೋ ಅನ್ನೋಂಥವ್ರು ನಿಜವಾಗ್ಲೂ ಈ ಕಾರ್ಯಾಗಾರಕ್ಕೆ ಬರೋಕ್ಕೆ ಹೋಗ್ಬೇಡಿ. ಇಟ್ಸ್ ನಾಟ್ ಫಾರ್ ಯು, ಇಟ್ಸ್ ಫಾರ್ ಪೀಪಲ್ ಹೂ ವಾಂಟ್ ಟು ಬಿಕಮ್ ರಿಚ್ ಆ್ಯಂಡ್ ಎಂಜಾಯ್ ದಿಸ್ ವರ್ಲ್ಡ್ಲಿ ಬ್ಯೂಟಿಫುಲ್ ಲೈಫ್. ಸೊ ಅಂಥವ್ರಿಗೆ ಮಾತ್ರ. ಸೊ ನೇರವಾಗಿ ಅಲ್ಲಿ ನಿಮಗೆ ಸಿಗ್ತೇನೆ. ತುಂಬ ವಿಚಾರಗಳಿದೆ. ಕೆಲವೆಲ್ಲ ವಿಚಾರಗಳು ಈ ಫಿಲ್ಮ್ಸ್ ಇದೆ ನೋಡಿ, ಕೆಲವು ಯು ಅಂತ ಹಾಕಿರ್ತಾರೆ ಸರ್ಟಿಫಿಕೇಟು ಫಿಲ್ಮ್ಗೆ. ಯು ಅಂತಂದರೆ ಯೂನಿವರ್ಸಲಿ ಆಕ್ಸೆಪ್ಟೆಡ್, ಯಾರು ಬೇಕಾದರೂ ನೋಡ್ಬೋದು ಅಂತಂತೇಳಿ. ಕೆಲವು UA ಅಂತಿರುತ್ತೆ. ಸೊ ಅಂಡರ್ ದ ಗೈಡೆನ್ಸ್ ಆಫ್ ಅಡಲ್ಟ್ಸ್ ದಿಸ್ ಮೂವಿ ಕ್ಯಾನ್ ಬಿ ವಾಚ್ಡ್ ಅಂತಿರುತ್ತೆ. ಕೆಲವು A ಅಂತಿರುತ್ತೆ, ಓನ್ಲಿ ಫಾರ್ ಅಡಲ್ಟ್ಸ್ ಅಂತೇಳಿ. ಸೊ ನಮ್ಮ ಕಂಟೆಂಟು ಇದು ಹಣಕಾಸಿನ ವಿಚಾರವಾಗಿ ಆಗಿರೋದಕ್ಕೆ ಹಾಗೂ ತುಂಬ ವಿಚಾರಗಳು ಕಂಟೆಂಟ್ ಆಗಿರುತ್ತೆ, ಗ್ರೇಡೆಡ್ ಕಂಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಎಲ್ಲವನ್ನೂ ಇಲ್ಲೇ ಹೇಳ್ಕೊಡ್ಲಿಕ್ಕಾಗೋದಿಲ್ಲ. ಖಂಡಿತವಾಗಿಯೂ ಯಾರೆಲ್ಲ ವರ್ಕ್ಶಾಪ್ ಅಟೆಂಡ್ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಒಂದು ಕಂಟೆಂಟು, ನಮ್ಮ ಒಂದು ಮಾಹಿತಿ ಎಷ್ಟು ಅದ್ಭುತವಾಗಿ, ಎಷ್ಟು ಪರಿಣಾಮಕಾರಿಯಾಗಿದೆ ಅಂತಂತೇಳಿ. ನಿಜವಾಗ್ಲೂ ಶ್ರೀಮಂತರಾಗಬೇಕೇನ್ರೆ, ನಿಮ್ಗೆ ಬೇಕಿರೋದೆಲ್ಲ ನೀವು ಅನುಭವಿಸ್ಬೇಕಾ, ಪಡ್ಕೊಳ್ಬೇಕಾ ಅಂಥವ್ರಿಗೆ ಸ್ಪೆಷಲ್ ವರ್ಕ್ಶಾಪ್ ಜನವರಿ 9, 10, 11 ಕೇವಲ 1,000 ಸೀಟ್ ಮಾತ್ರ ಇರೋವಂಥದ್ದು. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಿಗ್ತಾನೆ. ಎಲ್ಲರೂ ಕಲಿಯೋಣ. ಎಲ್ಲರೂ ನಮ್ಮ ಹಣೆ ಬರಹಗಳು ನಾವು
ಬದಲಿಸ್ಕೊಳ್ಳೋಣ. ಸಿ ಯು ಅಪ್ ದೇರ್. ಥ್ಯಾಂಕ್ ಯು ಯೂನಿವರ್ಸ್.